ಬಾಗಲಕೋಟೆಯ ಟೀಕಿನ ಮಠಕ್ಕೂ ಮತ್ತು ಇಲ್ಕಲ್ಲದ ವಿಜಯಮಾಂತೇಶ್ವರ ಮಠಕ್ಕೂ ಬಹಳಷ್ಟು ಅವಿನಾಭಾವ ಸಂಬಂಧ ಇರೋದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇದು ಕೇವಲ ಒಂದು ದಿನದ 2 ದಿನದಂಥ ವಿಚಾರ ಅಲ್ಲ. ಶತಮಾನಗಳಿಂದ ಕೂಡ ಈ ಒಂದು ಮಠಗಳ ಕಾರ್ಯ ಈ ಒಂದು ನಿರಂತರವಾಗಿ ಸಮಾಜಮುಖಿಯಾಗಿರುವಂಥ ಕಾರ್ಯವನ್ನು ಮಾಡ್ತಾ ಬಂದಿರೋದು ತಮ್ಮೆಲ್ಲರಿಗೂ ತಿಳಿದಂಥ ವಿಚಾರ. ಒಂದು ಘಟನೆ ತಮಗೆಲ್ಲ ಭಾಳಷ್ಟು ತಿಳಿದಿರಬಹುದು. ಶಿವಯೋಗ ಮಂದಿರದ ಸ್ಥಾಪನೆ ಕುರಿತು ಬಾಗಲಕೋಟೆಯ 4ನೇ ಅಧಿವೇಶನದಲ್ಲಿ ಚರ್ಚೆ ನಡೆದಾಗ ಕುಮಾರಶಿವಗಳು ಅವರೆಲ್ಲ ಕೂಡ ಚರ್ಚೆ ಮಾಡಿದಾಗ ಕೊನೆಗೆ ಯಾರಲ್ಲಿ ಬರ್ತಾರಂತಂದ್ರೆ ಚಿತ್ರಗಿ ವಿಜಯಮಾಂತಪ್ಪಗಳ ಹತ್ರ ಬರ್ತಾರೆ. ಶಿವಯೋಗ ಸಾಧನೆ ಕುರಿತು ಈಗ ತಾನೇ ದಯಾನಂದ ನೂಲಿ ಸರ್ ತಮಗೆಲ್ಲ ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಶಿವಯೋಗ ಸಾಧನೆಗೆ ಒಂದು ಸ್ಥಳ ಬೇಕು ಅನ್ನುವಂಥ ವಿಚಾರ ಹೊಂದಿದಾಗ ವಿಜಯಮಾಂತ ಶಿವಗಳು ಗೋಮಾಂತಮ್ಮಣ್ಣ ಕಳಿಸ್ತಾರೆ ಇಲ್ಲಿದ್ದ. ತಮಗೆಲ್ಲ ತಿಳಿದಿರುವಂಥ ವಿಚಾರ, ಗೋಮಾಂತಮ್ಮ ಶಿವಯೋಗ ಮಂದಿರ ಸ್ಥಾಪನೆ ಆಗುವಂಥ ಸ್ಥಳದಲ್ಲಿ ಸಗಣಿ ಹಾಕಿರುವಂಥ ವಿಚಾರ, ಅಲ್ಲೇ ಶಿವಯೋಗ ಮಂದಿರ ಸ್ಥಾಪನೆ ಆಗಬೇಕನ್ನುವಂಥ ಪ್ರಸ್ತಾಪ ಹಮ್ಮಿಕೊಳ್ತಾರೆ. ಪ್ರಾರಂಭದಲ್ಲಿ ಆ ಸ್ಥಳವನ್ನು ನೋಡಿದಾಗ ಯಾರೊಬ್ಬರು ಇಲ್ಲಿ ಬಂದು ಉಳಿತಾರ, ಇಲ್ಲಿ ಶಿವಯೋಗ ಸಾಧನೆ ಆಗ್ತದ ಅಂತ ಅನೇಕ ವಿಚಾರಗಳನ್ನು ಮಾಡ್ತಾರೆ. ಯಾಕಂದ್ರೆ ಆ ಸ್ಥಳ ಹೆಂಗಿತ್ತು ಅಂತಂದ್ರೆ ಮುಳ್ಳು ಕಂಟಿಗಳಿಂದ ಕೂಡಿತ್ತು, ದಟ್ಟ ಕಾಡಿನ ಒಂದು ದಾರಿಯಲ್ಲಿ ಇರುವಂಥ ಸ್ಥಳ ಆಗಿತ್ತು. ಆದರೆ ಶಿವಯೋಗಿಗಳ ತಪೋಬಲ ಹೆಂಗಿತ್ತು ಅಂತಂದ್ರೆ ಅವರು ಯಾವ ಮಾರ್ಗವನ್ನು ಸೂಚನೆ ಮಾಡ್ತಾರಲ್ಲ ಅದೇ ಮಾರ್ಗ ಏನಾಗಿತ್ತು ಅಂದರೆ ಇವತ್ತು ವಿಮುಕ್ತ ಕ್ಷೇತ್ರವಾಗಿ ಬದಲಾವಣೆ ಆಗಿದ್ದನ್ನು ನಾವೆಲ್ಲ ನೋಡ್ತೀವಿ. ಇದನ್ನೆಲ್ಲ ಸಾಧಿಸ್ಬೇಕಾದ್ರೆ ಅವರ ತಪೋಬಲ ಯಾವುದಾಗಿತ್ತು ಅಂತಂದ್ರೆ ಶಿವಯೋಗ ಆಗಿತ್ತು. ನಿರಂತರ ಶಿವಯೋಗದ ತಪಬಲವಾಗಿ ಇವತ್ತು ನಾವು ದೊಡ್ಡ ಕ್ಷೇತ್ರವನ್ನು ನೋಡ್ತೇವೆ. ಅದಕ್ಕಾಗಿ ಹೇಳ್ತಾರೆ, ಹಲವು ಮಾತೇನು ನೀನೊಲಿದ ಪಾದವನ್ನಿಟ್ಟ ನೆಲವೇ ಸ್ವಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಅನ್ನುವಂಥ ಮಾತನ್ನು. ಅಲ್ಲೇ ನದಿ ಹರಿದು ಹೋಗಿರುವಂಥ ಸ್ಥಳವೂ ಅದೇ ಆಗಿದೆ, ಶಿವಯೋಗಗಳ ತಪಕ್ಷೇತ್ರ ಅದೇ ಆಗಿದೆ, ಮತ್ತು ಬಿಲ್ವಪತ್ರಗಳ ತಾಣ ಕೂಡ ಅದೇ ಆಗಿದೆ. ಶಿವನಿಗೆ ಬೇಕಾಗಿರುವಂಥ ಎಲ್ಲವೂ ಅಂಶಗಳು ಅಲ್ಲೇ ಆಗಿವೆ. ಯಾಕಂದ್ರೆ ಒಂದು ಕಾರ್ಯ ಆಗ್ಬೇಕಂದ್ರೆ ಅಲ್ಲಿ ಎಷ್ಟೋ ಜನ್ಮದ ಹಿಂದಿನ ತಪಸ್ಸು ಇರಬೇಕು ಅಂತ ಹೇಳ್ತಾರೆ. ಎಷ್ಟು ನೋಡು, ಕಾಲ ಕೂಡಿ ಬಂದಾಗಲೇ ಅಂಥ ಕಾರ್ಯಗಳು ನಡೆದು ಹೋಗ್ತವೆ ಅಂತ. ಶಿವಯೋಗಕ್ಕಾಗಿ ಭಾಳಷ್ಟು ಮಹಾತ್ಮರು ಸಂತರು ಅದನ್ನು ಹೇಳ್ತಾ ಹೋಗ್ತಾರೆ. ನಿಜಗುಣ ಶಿವಗಳು ಕೂಡ ಅದನ್ನೇ ಹೇಳ್ತಾರೆ. ಬಸವಾದ ಶರಣರನ್ನು ಅದನ್ನು ತಪ್ಪದೇ ಪಾಲಿಸ್ತಾರೆ. ಅದರ ಆನಂದವನ್ನು ತಡೀಲಾರ್ದಕ್ಕೆ ಅವ್ರು ಏನು ಮಾಡ್ತಾರೆ ಅಂದ್ರೆ ವಚನಗಳ ರಚನೆಯನ್ನು ಮಾಡ್ತಾರೆ. ಇದರ ಅನುಭವವನ್ನು ಪಡ್ಕೊಳ್ರಿ ಅಂತ. ಮನುಷ್ಯನ ಸ್ಥಿತಿಗತಿಗಳನ್ನು ನೋಡಿ, ಮನುಷ್ಯನ ಆಲೋಚನೆ ವಿಚಾರಗಳನ್ನು ನೋಡಿ ಅವರು ವಚನಗಳನ್ನು ರಚನೆ ಮಾಡ್ತಾ ಹೋಗ್ತಾರೆ. ಈ ದಾರಿ ಒಳಗೆ ಹೋದ್ರೆ ಇದು ದಾರಿ ಒಳ್ಳೆಯ ದಾರಿ, ಈ ದಾರಿ ಒಳಗೆ ಹೋದ್ರೆ ಇದು ದಾರಿ ಅಲ್ಲ, ಸುಗಮ ಅಲ್ಲ ಅನ್ನುವಂಥ ಎಲ್ಲ ಅನೇಕ ಚಿಂತನೆಗಳನ್ನು ಮಾಡಿ ನಮಗೆ ಅಗದಿ ಸರಳ ರೂಪಕ್ಕೆ ತಂದು ಕೊಟ್ಟಂಥ ಯಾವುದಾದ್ರು ಇದ್ರೆ ಅದು ಶಿವಯೋಗ ಸಾಧನೆ. ಅನೇಕ ಕಡೆಗಳೇ ಹೋಗಿ ಬರ್ರಿ ನೀವು. ಏನೀಗ ಜ್ಯೋತಿರ್ಲಿಂಗಗಳಂತ ಅದಾವಲ್ಲ ಅವನ್ನೆಲ್ಲ ಅಡ್ಡಾಡಿ ನೋಡಿ ಬರ್ರಿ. ನಿಮಗೆ ದರ್ಶನ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಹಂಗೆ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಅಲ್ಲಿ ಹೋಗಿರ್ತಾರ, ದರ್ಶನ ಆಗೋದೇ ಇಲ್ಲ. ಎಷ್ಟೋ ದಿನಗಳ ಉಪವಾಸವಾಗಿ ಕುಂತು ಪಾಳೆ ಹಚ್ಚಿರ್ತಾರೆ. ನಾನು ನೋಡಿ ಬಂದೆ ನಾವೆಲ್ಲ ಸ್ಥಳಗಳನ್ನು, ಆದ್ರೆ ದರ್ಶನ ಸಿಗೋ ಇದನ್ನೇ ಇಲ್ಲ. ಆದರೆ ಶಿವಯೋಗ ಸಾಧನೆ ಅಂದರೆ ನೀವು ಎಲ್ಲಿದ್ದರೂ ಸಹಿತ ನಿರಂತರ ಶಿವನ ಒಂದು ದರ್ಶನ ನಿಮಗೆ ಆಗೇ ಆಗ್ತದೆ. ಅದಕ್ಕೆ ಅದನ್ನು ಸರಳೀಕರಿಸಿ ಬಸವಾದ ಶರಣರು ನಿಮಗೆ ಶಿವಯೋಗ ಸಾಧನೆಯನ್ನು ಕೊಟ್ಟರು. ಶಿವಯೋಗ ಸಾಧನೆ ಎನ್ನುವಂಥದ್ದು ಬಹಳಷ್ಟು ಒಮ್ಮೆ ಹತ್ತುವಂಥ ಸಾಧನೆ ಅಲ್ಲ, ಅದು ನಿರಂತರ ಸಾಧನೆ ಬೇಕು. ಆದರೆ ನೀವು ದೇವಸ್ಥಾನಕ್ಕೆ ಹೋಗ್ತೀರಿ, ದರ್ಶನ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಶಿವಯೋಗ ಸಾಧನೆ ಹಾಗಿಲ್ಲ, ನಿರಂತರ ನಿಮ್ಮ ಜೊತೆನೇ ಇರ್ತದೆ. ನೀವು ಎಲ್ಲಿ ಹೋದ್ರೂ ಸಹಿತ ನಿಮ್ಮ ಜೊತೆನೇ ಬರ್ತದೆ. ಇದನ್ನು ಬಹಳಷ್ಟು ಸದುಪಯೋಗ ಪಡಿಸ್ಕೊಂಡವ್ರು ಅಂತಂದ್ರೆ ರೈತರು.
ನೋಡ್ರಿ ನೀವು ಹೊಲದಾಗ ಬಿತ್ತಕ್ಕೆ ಹೋಗ್ತಾನೆ ರೈತ, ಆದ್ರೆ ಅವ ಎಲ್ಲಿ ದೇವರನ್ನ ಗುಡಿಗೆ ಹೋಗಿ ಕುಂತ್ರೆ ಆಗೋದಿಲ್ಲ, ಕೆಲಸ ನಿರಂತರ ನಡೆಯಬೇಕು. ಆದ್ರೆ ಆಧ್ಯಾತ್ಮನೂ ತನ್ನ ಜೊತೆಗಿರಬೇಕು ಅನ್ನುವಂಥ ಉದ್ದೇಶನ ಇಟ್ಟುಕೊಂಡು ರೈತ ಶಿವಯೋಗ ಸಾಧನೆಗೂ ಒತ್ತು ಕೊಡ್ತಾನೆ. ಆದ್ರೆ ಸಮಾಜಮುಖಿಯಾಗಿ ನಾವೆಲ್ಲ ಎಷ್ಟೋ ವ್ಯವಹಾರ ಯಾವುದಕ್ಕೂ ಬಿದ್ದು ಬಿಟ್ಟಿವಿ, ಆದರೆ ಶಿವಯೋಗ ಸಾಧನೆ ಬಗ್ಗೆ ನಮಗೆ ಆಸಕ್ತಿ ಅನ್ನೋದು ಕಡಿಮೆ ಆಗಿಬಿಟ್ಟದೆ, ಆಧ್ಯಾತ್ಮ ಅನ್ನೋದು ಕಡಿಮೆ ಆಗಿಬಿಟ್ಟದೆ. ಶಿವಯೋಗ ಸಾಧನೆ ಬೇಕು, ಯಾಕಂದ್ರೆ ನಾವು ಏನೆಲ್ಲವನ್ನು ಗಳಿಸ್ಬೋದು, ಎಷ್ಟು ಹಣವನ್ನು ಗಳಿಸ್ಬೋದು, ಹಣವನ್ನು ಗಳಿಸೋದು ಮುಖ್ಯ ಅಲ್ಲ, ಶಿವಯೋಗ ಸಾಧನೆಯನ್ನು ಗಳಿಸೋದು ಬಹಳ ಮುಖ್ಯ ಅನ್ನುವಂಥದ್ದನ್ನು ತಿಳಿಸ್ಕೊಟ್ಟವ್ರು ಯಾರಾದರೂ ಇದ್ರೆ ಅದು ವಿಜಯ ಮಹಾನ್ ತಪ್ಪುಗಳು, ಇಲ್ಲಕಲ್ಲದ ಗುರುಮಾನ್ ತಪ್ಪುಗಳು, ಮಹಾನ್ ತಪ್ಪುಗಳು. ಶಿವಯೋಗ ಸಾಧನೆಯನ್ನು ಮಾಡಬೇಕು. ಎಷ್ಟು ಶಿವಯೋಗ ಸಾಧನೆ ಮಾಡ್ತಿದ್ರಂತಂದ್ರೆ ಅವರ ತೇಜಸ್ಸೇ ಹಂಗಿತ್ತು. ಶಿವಯೋಗ ಸಾಧನೆ ಮಾಡಿದ್ರೆ ಅವರಲ್ಲಿ ಆನಂದವಾಗಿರುವಂಥ ಚೈತನ್ಯವನ್ನು ನೋಡ್ತೀರಿ ನೀವೆಲ್ಲ. ಯಾವಾಗಲೂ ಆನಂದವಾಗಿರೋರು, ಅವ್ರು ಖುಷಿಯಾಗಿರೋರು, ಏನೋ ಒಂದು ಬಂದರೂ ಸಹಿತ ಹಾಸ್ಯವಾಗಿ ನೋಡೋರು. ದುಃಖ ಅನ್ನುವಂಥದ್ದೇ ಅವ್ರು ನೋಡಲಿಲ್ಲ ನಾವು ಜೀವನದಾಗ, ಅಷ್ಟು ಅದ್ಭುತವಾಗಿರುವಂಥ ಹಾಸ್ಯ ಮಾಡೋರು. ದವಾಖಾನೆ ಒಳಗೆ ಇದ್ದಾಗ ಸಹಿತ ನಾವು ಹೋಗಿದ್ದೀವಲ್ಲ ಮಾತಾಡ್ಸಕ್ಕೆ, ಅಲ್ಲಿ ಸಹಿತ ಹಾಸ್ಯ ಚಟಾಕಿಯನ್ನು ಮಾಡ್ತಾಯಿದ್ರು. ಯಾಕಂದ್ರೆ ಲಿಂಗ ಅಂಗ ಆದ ಬಳಿಕ ಮುಂದೆ ಏನೋ ಇಲ್ಲ ಅಂತ ಹೇಳ್ತಾರೆ. ದೇಹ ಸಹಿತ ಅದರ ಅರಿವೇ ಇಲ್ಲದಂಗೆ ಅವರು ಶಿವಯೋಗ ಸಾಧನೆಯಲ್ಲಿ ತೊಡಗಿಕೊಂಡಿದ್ರು. ಅಂಥ ಮಹಾ ತಪಸ್ವಿಗಳ ಪುಣ್ಯ ನೆಲ ಇದಾಗಿದೆ. ತಾವೆಲ್ಲರೂ ಕೂಡ ಭಾಳಷ್ಟು ಶಿವಯೋಗ ಸಾಧನೆಯನ್ನು ಕಲಿಬೇಕು. ಎಷ್ಟು ಕಲಿತರೂ ಕೂಡ ಕಡಿಮೆ. ಆಧ್ಯಾತ್ಮ ವಿಚಾರಕ್ಕೆ ಬಂದಾಗ ಎಷ್ಟು ಕೂಡ ಕಲಿತರೂ ಕಡಿಮೆನೇ. ನಿತ್ಯ ಕೂಡ ಅನೇಕ ಚಿಂತನೆಯನ್ನು ಇಲ್ಲಿ ಉಪನ್ಯಾಸದ ಮೂಲಕ ತಮ್ಮೆಲ್ಲರಿಗೂ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಬಸವಾದಿ ಶರಣರ ಮಾನವೀಯ ಮೌಲ್ಯಗಳನ್ನು ನೋಡೋದಾದರೆ ಬಹಳಷ್ಟು ಇವೆ. ಅದರಲ್ಲಿ ಒಂದು ಘಟನೆಯನ್ನು ನಾನು ನಿಮಗೆ ಹೇಳ್ತೇನೆ. ಏನಂತಂದ್ರೆ ಸಂಗೊಳ್ಳಿ ನಾಗಣ್ಣನ ಕತೆ. ಒಂದು ಘಟನೆ ಆಗ್ತದ, ಊರಿನ ಜನ ಎಲ್ಲ ಹೊಡೆದು ಹೊರಗೆ ಹಾಕಿರ್ತಾರೆ. ನೀರು ಮುಟ್ಟಿ ನೀನು ಕೆಳ ಜಾತಿಯ ಅದಿ ನೀನು ಅಂತೇಳಿ ಊರಿನ ಜನ ಎಲ್ಲ ಹೊಡೆದು ಹೊರಗೆ ಹಾಕಿರ್ತಾರೆ. ಅಂಥ ಸಂದರ್ಭದಲ್ಲಿ ಕಣ್ಣಿಗೆ ಕಾಣೋದಿಲ್ಲ, ಯಾರು ಏನು ಅನ್ನೋ ಕಣ್ಣಿಗೆ ಕಾಣೋದಿಲ್ಲ. ಒಬ್ಬ ಎತ್ತಿದಂಗೆ ಆಗ್ತದೆ. ಎತ್ತಿದಂಗೆ ಆದಾಗ ಸಂಗೊಳ್ಳಿ ನಾಗಣ್ಣ ಅಂತಾರ, ಯಪ್ಪ ಬಸವತ್ತಂದ ನೀನೇ ಬಂದೇನಪ್ಪ ಎತ್ತಾಕ ಅಂತ ಹೇಳ್ತಾರೆ. ಬಸವಾದಿ ಶರಣರು ಅಂತಾರ, ಅಲ್ಲಪ್ಪ ನಿನ್ನ ಇಷ್ಟೆಲ್ಲ ಬಡ್ದಾರ, ಇಷ್ಟೆಲ್ಲ ಕಣ್ಣು ತೆಗಿಯಕ್ಕೆ ಬಲ್ಲಾರ್ದಂಗೆ ಮಾಡ್ಯಾರ, ಅಷ್ಟೆಲ್ಲ ಮಾಡಿದ್ರೆ ನಾನಾ ಬಂದು ಎತ್ತಿನಂತ ಹೆಂಗೆ ಹೇಳ್ತೀಯಪ್ಪ ನೀನು ಅಂತಂದಾಗ ಸಂಗೊಳ್ಳಿ ನಾಗಣ್ಣ ಹೇಳುವಂಥ ಮಾತಿದೆ ಅಲ್ಲ, ಅದು ಬಹಳ ಅಚ್ಚರಿಯನ್ನು ಉಂಟು ಮಾಡ್ತದೆ. ಕಲ್ಯಾಣ ಪಟ್ಟಣದೊಳಗೆ ಬಿದ್ದವ್ರನ್ನ ಎತ್ತಾಕ ಬಸವಣ್ಣನ ಬಿಟ್ರೆ ಮತ್ತೆ ಯಾರೂ ಬರೋದಿಲ್ಲಪ್ಪ ಅಂತ ಅನ್ನೋ ಮಾತನ್ನು ಹೇಳ್ತಾರೆ. ಮತ್ತು ಇದಲ್ಲ ಮೌಲ್ಯಗಳು ಅಂತಂದ್ರೆ, ಬಿದ್ದವ್ರನ್ನ ಯಾರು ಎತ್ತಾರಲ್ಲ, ಯಾರು ಕಷ್ಟದೊಳಗಿದ್ದವ್ರನ್ನ ಎತ್ತಾರಲ್ಲ, ಅಂಥವರೇ ಕೂಡ ಜೀವನದಲ್ಲಿ ಮಾನವೀಯತೆಯನ್ನು ಉಳ್ಳವರಾಗ್ತಾರೆ. ಅದೇ ಮಾನವೀಯ ಮೌಲ್ಯ. ಅವರಿದ್ದಾಗ ಅವ್ರ ಬಗ್ಗೆ ಬೆಲೆ ಗೊತ್ತಾಗೋದಿಲ್ಲ, ಅವರು ಸಾಧನೆ ಬಗ್ಗೆ ಗೊತ್ತಾಗೋದಿಲ್ಲ. ಯಾವಾಗ ಅವ್ರ ಬಗ್ಗೆ ಬೆಲೆ ಗೊತ್ತಾಗ್ತದೆ ಅಂದ್ರೆ ಅವರ ಅಂತ್ಯದೊಳಗೆ ಅವ್ರ ಬೆಲೆ ಗೊತ್ತಾಗ್ತದೆ. ಬುದ್ಧ ಬಸವರವರು ಒಮ್ಮೆ ಅವರು ಕ್ರಾಂತಿಯನ್ನು ಮಾಡಲಿಲ್ಲ. ಜೀವಿತಾವಧಿಯನ್ನು ಏನೋ ಒಂದು ಸಂಶೋಧನೆ ಮಾಡ್ತಾ 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 ನಮ್ಮೆಲ್ಲರೂ ಕೂಡ ಶಿವಯೋಗ ಸಾಧನೆಯನ್ನು ಮಾರ್ಗವನ್ನು ತೋರಿಸಿ ಹೋದ್ರಲ್ಲ. ಎಷ್ಟೆಲ್ಲ ಈಗ ಒಂದಿಷ್ಟು ಸೌಲಭ್ಯಗಳದಾವೆ, ಆಧುನಿಕ ಯುಗದೊಳಗೆ ಸ್ವಲ್ಪ ಸೌಲಭ್ಯಗಳದಾವೆ. ಆದರೆ ಆಗಿನ ಕಾಲದಾಗ ಈಗಿದ್ದಷ್ಟು ಸೌಲಭ್ಯಗಳು ಆಗಿದ್ದಿದ್ದಿಲ್ಲ. ದೀಪದ ಒಂದು ಇದರಲ್ಲೇ ಜೀವನ ಸಾಗಬೇಕಾಗಿತ್ತು. ಕರೆಂಟ್, ಈಗ ನಂಗೆ ಕರೆಂಟ್ ಇದ್ದಿದ್ದಿಲ್ಲ. ಅವಾಗೆಲ್ಲ ಶಿವಯೋಗ ಸಾಧನೆಯೊಳಗೆ ಅವರು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದರು. ಅಂಥ ಜೀವನವನ್ನು ಈಗ ಒಂದಿಷ್ಟು ಎಲ್ಲ ದೇವರು ಕೊಟ್ಟಾನ, ಕರುಣಿಸೋಣ ಅಂತಂದ್ರೆ ಶಿವಯೋಗ ಸಾಧನೆನೇ ಅದಕ್ಕೆಲ್ಲ ಫಲ ಅನ್ನುವಂಥ ಮಾತನ್ನು ಹೇಳಿ ಅವರೆಲ್ಲ ಹೇಳ್ತಾಯಿದ್ರು. ವೈಜ್ಞಾನಿಕ, ಅದು ಇಷ್ಟಲಿಂಗ ಅಂತಂದ್ರೆ ವೈಜ್ಞಾನಿಕವಾಗಿರುವಂಥದ್ದು. ನಾವು ಹೆಂಗೆ ಶಿವಯೋಗ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಹೋಗ್ತೇವೆ, ನಮ್ಮಲ್ಲಿರುವಂಥ ಜಾಗೃತ ಪ್ರಜ್ಞೆ ಹೆಚ್ಚು ನಮಗೆ ಅದರ ಬಗ್ಗೆ ಇರುವಂಥ ಶಿವಯೋಗ ಸಾಧನೆ ಅರಿವು ನಮಗಾಗ್ತದೆ. ನಾವು ಕೇವಲ ನೇರ ದೃಷ್ಟಿಯನ್ನಿಟ್ಟುಕೊಂಡು ಮನಸ್ಸಲ್ಲಿ ಯಾವುದೇ ವಿಚಾರಗಳನ್ನು, ನೆಗೆಟಿವ್ ಥಾಟ್ಸನ್ನು ಇರದೆ ಯಾವತ್ತೂ ಪಾಸಿಟಿವ್ ಆಗಿರಬೇಕು. ಒಳ್ಳೆಯ ವಿಚಾರಗಳೇ ನಮ್ಮಲ್ಲಿರಬೇಕು. ಅಂಥ ಒಳ್ಳೆಯ ವಿಚಾರಗಳನ್ನು ಇಟ್ಟು ಶಿವಯೋಗ ಸಾಧನೆಯನ್ನು ಮಾಡಿದಾಗ ಅದರ ಫಲವನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಅನೇಕ ನಿದರ್ಶನಗಳನ್ನು ನಾವು ಕಾಣ್ತೇವೆ.
ನಿಜಗುಣ ಶಿವಗಳು ಕೂಡ ಒಂದು ವಿಚಾರವನ್ನು ಹೇಳ್ತಾ ಹೋಗ್ತಾರೆ. ಹರನಾಮವನ್ನು ಬಿಡದೆ ಜಪಿಸಬಲ್ಲವರ ಬಹುಮರಣ ಮಾಯಾ ಕರ್ಮ ಮಲಪಾಶ ಬಂದ ಬಹುದುರಿತ ಸಂಸಾರ ಸಂತಾಪ ಸಂಚಯ ಒಳಿದು ಹೊರಭೋಗ ಮೋಕ್ಷವದು ಅಂತ. ಸಂಸಾರದೊಳಗೆ ಬಿದ್ದ ಮೇಲೆ ನಮಗೆ ಹೊರ ಬರೋಕ್ಕಾಗೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಹರನಾಮವನ್ನು ಬಿಡದೆ ಜಪ ಮಾಡು, ಶಿವಚಿಂತನೆಯೊಳಗು ನೀ ತೊಡಗು, ಅಂದಾಗ ಈ ಭವಬಂಧನದಿಂದ ಪಾರಾಗ್ತಿ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಅದನ್ನೆಲ್ಲ ಮಾರ್ಗದರ್ಶನವನ್ನು ತಮಗೆಲ್ಲರಿಗೂ ಕೊಡ್ತಾ ಇದ್ದಾರೆ. ಅದರೆಲ್ಲ ಸದುಪಯೋಗ ಪಡೆದುಕೊಳ್ಳಿ. ಯಾಕಂದರೆ ಸಮಯ ಹೆಂಗಿರ್ತದೆ ಅಂತ ಹೇಳಕ್ಕೆ ಬರೋದಿಲ್ಲ. ಶಿವಯೋಗ ಸಾಧನೆಯನ್ನು ಮಾಡಲೇಬೇಕು. ಹೊತ್ತಾರೆ ಎದ್ದು ಅಗ್ರವಣಿ ಪತ್ರೆ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಅಂತೇಳ್ಯಾರ. ಹೊತ್ತು ಯಾವಾಗ ಹೋಗ್ತದೋ ಗೊತ್ತಿಲ್ಲ, ಆದರೆ ಶಿವಯೋಗ ಸಾಧನೆಯೊಳಗೆ ನೀ ತೊಡಕೊಳ್ಳು ಅನ್ನುವಂಥ ಅನೇಕ ವಿಚಾರಗಳನ್ನು ಬಸವಾದಿ ಶರಣರು ನಮಗೆ ಬಹಳಷ್ಟು ಮೌಲಿಕವಾಗಿರುವಂಥ ಒಂದು ಕ್ರಾಂತಿಯನ್ನು ಮಾಡಿ ಹೋಗಿದ್ದಾರೆ. ಎಷ್ಟೆಲ್ಲ ಸಮಾನತೆಯನ್ನು ತಂದು ಕೊಟ್ಟೋದ್ರು. ಸ್ತ್ರೀ ಸಮಾನತೆ ಅವಾಗಿನ ಕಾಲದಾಗ ಎಷ್ಟು ಅವ್ರ ಮೇಲೆ ದೌರ್ಜನ್ಯ ಇತ್ತು ಅನ್ನೋದನ್ನು ನಾವು ಬರೀ ಓದಿ ತಿಳ್ಕೊತೀವಿ. ಆದರೆ ಆ ಕಾಲಘಟ್ಟದಲ್ಲಿ ಬದುಕಿದವರಿಗೆ ಗೊತ್ತದು. ವೇದಗಳು ಎಷ್ಟೆಲ್ಲ ಅವ್ರನ್ನ ಮಂತ್ರಗಳನ್ನು ಕೇಳಿದರೆ ಕಿವಿಯೊಳಗೆ ಏನೋ ಅದು ಹಾಕಿ ಅವ್ರನ್ನ ಚಿತ್ರಹಿಂಸೆ ಕೊಡ್ತಿದ್ರಂತ. ಮಂತ್ರಗಳನ್ನು ಕೇಳಬಾರ್ದಂತೇಳಿ ಚಿತ್ರಹಿಂಸೆ ಕೊಡ್ತಿದ್ರಂತ. ಅಂಥ ಒಂದು ಸಂದರ್ಭದೊಳಗೆ ಸಹಿತ ಶಿವಯೋಗ ಸಾಧನೆಯನ್ನು ಹೇಳಿಕೊಟ್ಟು ಅನೇಕ ಶರಣೆಯರಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿರುವಂಥ ಬಸವಾದಿ ಶಿವಶರಣರ ಮೌಲ್ಯ ಬಹಳ ದೊಡ್ಡದು ಅನ್ನುವಂಥ ವಿಚಾರವನ್ನು ಹೇಳಿ, ಇನ್ನೂ ಪೂಜ್ಯರು ಮಾತನಾಡಲಿದ್ದಾರೆ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಸರ್ವರಿಗೂ ಶರಣಾರ್ಥಿ.